ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೆಕೆಂಡ್ ಡೇ ಇನ್ ಅಂಕೋಲಾ. ಸೊ ಸೆಕೆಂಡ್ ಡೇ ನಾನು ಎದ್ಬಿಟ್ಟು ರೆಡಿಯಾಗಿ ಈಗ ಸ್ಕೂಲಿಗೆ ಹೋಗಬೇಕು. ಸ್ಕೂಲಿಗೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ವಿ. ನಮ್ಮ ಕರುಮು ಎಲ್ಲ ಫ್ರೆಶ್ ಅಪ್ ಆಗ್ತಾ ಇದ್ದಾರೆ. ಎದ್ದು ವಾಕ್ ಮಾಡಿ ಎಕ್ಸಸೈಸ್ ಮಾಡಿ ಸ್ವಲ್ಪ ಎಕ್ಸಸೈಸ್ ಮಾಡಿ ಸೊ ನಾನು ಡೈಲಿ ರೊಟೀನ್ ಫಾಲೋ ಮಾಡಿ ಇವಾಗ ಮತ್ತೆ ಮಾರನೇ ದಿವಸ ಮತ್ತೆ ಸ್ಕೂಲಿಗೆ ಹೋಗಬೇಕು. ನಂಗೆ ಸ್ಕೂಲಿಗೆ ಹೋಗೋದು ಅಂದ್ರೆ ಭಾಳ ಖುಷಿ. ಅಲ್ಲಿ ಮಕ್ಕಳು ನೋಡೋದೆ ಸಾಕಾಗಿರುತ್ತದೆ. ಸೊ ಈಗ ನಾವು ರೂಮಲ್ಲಿ ಎಲ್ಲ ಫ್ರೆಶ್ ಅಪ್ ಆಗ್ತಾ ಇದ್ದಾರೆ. ನಾನು ಸ್ವಲ್ಪ ಹೊರಗಡೆ ಅದೇ ವಾಕಿಂಗ್ ಬಂದಿದ್ದೆ. ಈಗ ರೆಡಿಯಾಗಿದ್ದೀನಿ. ನಂದು ಇವತ್ತಿನ ಡ್ರೆಸ್ ಹೀಗೆ. ಈಗ ಇನ್ನೊಂದು ಸ್ವಲ್ಪ 9 o'clockಗೆ ಸ್ಕೂಲಿಗೆ ಹೊರಡಬೇಕು. ಕರುಮು ಎಲ್ಲರೂ ಅಕ್ಕ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಇನ್ನೇನು 9 ಗಂಟೆಗೆ ಸ್ಕೂಲಿಗೆ ಹೋಗಬೇಕು. ಸ್ಕೂಲಿಗೆ ಹೋದ್ಮೇಲೆ ಇವತ್ತು ಒಂದೊಂದು ಡ್ಯಾನ್ಸ್ ಕಲಿಸೋದಿದೆ. ಸ್ಕಿಟ್ ಆಲ್ಮೋಸ್ಟ್ ನಿನ್ನೆ ಕಲಿಸಿದ್ವಿ. ಹಾಗೆ ಪುಟಾಣಿಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬೀಚಿಗೆ ಹೋಗ್ಬೇಕಂತ ಇದೆ. ನೋಡಬೇಕು ಏನಾಗುತ್ತೆ ಅಂತ. ಸೊ ಇವತ್ತಿನ ಡೇ ಇದಾಗಿತ್ತು. ಏನೇನೆಲ್ಲ ಆಗುತ್ತೆ ಅಂತ ನಾನು ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ನೀವು ಕೂಡ ವಿಡಿಯೋನ ಫುಲ್ ನೋಡಿ. ಅವಾಗ ನಿಮಗೂ ತುಂಬ ಒಳ್ಳೊಳ್ಳೆ ಕ್ಯೂರಿಯಾಸಿಟಿದು ವಿಡಿಯೋ ಕ್ಲಿಪ್ಸ್ ಸಿಗುತ್ತೆ. ಸೊ ಇವತ್ತಿನ ಡೇ ಇದಾಗಿತ್ತು. ಸೆಕೆಂಡ್ ಡೇಗಂತೂ ನಾವು ರೀಚ್ ಆಗಿದ್ವಿ. ನಾಳೆ ಹೇಗೂ ಹೊರಡೋದು. ಸೊ ಇವತ್ತಿನ ಸೆಕೆಂಡ್ ಡೇ. ಸೊ ಇನ್ನು ಹೊರಡೋದು ತಿಂಡಿ ತಿನ್ಕೊಂಡು ಸ್ಕೂಲಿಗೆ ಹೋಗಬೇಕು. ಅದ್ರದ್ದು ಎಲ್ಲ ವಿಡಿಯೋ ಮಾಡೋಣ. ಈಗ ತಿಂಡಿಗೆ ಬಂದಿದ್ದೀವಿ. ರೈಸ್ ಐಟಮ್ ಸಿಗಲ್ಲ. ಇನ್ನೇನಿದೆ ಹೋಟೆಲಿಗೆ ಬಂದಿದ್ವಿ ಗೈಸ್. ನಿನ್ನೆ ರೈಸ್ ಐಟಮ್ ಇರಲಿಲ್ಲ. ಟೀ ಬಂದಿದೆ, ಕಾಫಿ ಕುಡಿತಾ ಇದ್ದೀವಿ. ಕರುಮು ತಿಂಡಿ ಬಂದಿದೆ. ಚೆನ್ನಾಗಿದೆ ಕರುಮು. ನನಗೆ ದೋಸೆ ಎಲ್ಲ ನಂಗೆ ಆಗಲ್ಲ. ಬಟ್ ರೈಸ್ ಐಟಮ್ ಇಲ್ಲ. ಇದರಲ್ಲೇ ತಿನ್ನಬೇಕು. ಅದು ಕರುಮು ಮಸಾಲೆ ದೋಸೆ ಏನೋ ಸ್ಪೆಷಲ್ ಆಗಿದೆ, ನೋಡಬೇಕು. ಹಾಯ್ ಗೈಸ್, ಬಂದ್ವಿ ಈಗ ನಮ್ಮ ಸಮ್ಮರ್ ಕ್ಯಾಂಪ್ ನಡೀತಾ ಇರೋಂಥ ಸ್ಕೂಲಿಗೆ. ಸೊ ನೋಡ್ಬೇಕೀಗ ಹಿಂಗೆ ಗೈಸ್ ರೈಸ್ ಐಟಮೇ ಸಿಗ್ತಾ ಇಲ್ಲ ಗೈಸ್. ಬರೀ ದೋಸೆ ಎಲ್ಲ ತಿಂದು ಸಾಕು. ಕರುಮು ನೋಡಿ ಟಾಪ್ ಹಾಕೊ ಬಂದಿದ್ದಾಳೆ. ಫುಲ್ ಕಲ್ಚರ್ ಆಗಿದೆ. BEdಗೆ ಬೇಸಿಕ್ ಇದೇ ಆಗಿದೆ ಅವಳಿಗೆ. ನೋಡಿ BEd ಬೇಸಿಕ್ ಇದೇ ಆಗಿರೋದ್ರಿಂದ ಅವಳು ಫುಲ್ BEd ಮಾಡ್ತಾ ಇಲ್ಲ ಗೈಸ್. ಒಳ್ಳೆ ಲವ್ ಮಾಡ್ತಾಳೆ. ಸೊ ಈಗ ನಮ್ಮ ಸ್ಟೂಡೆಂಟ್ಸ್ ನೆಕ್ಸ್ಟ್ ಇಯರ್ ಮದುವೆ ಇದೆ ಗೈಸ್ ನಂದು. ಅದೆಲ್ಲ ಹುಡುಗಿದಾರಂತೆ ಹುಡುಗನ್ನ ಇಲ್ಲಿ ಯಾರು ಹೇಳ್ತಾ ಇದ್ರು ಹುಡುಗರನ್ನ ನೋಡಿ. ಅಂಕೋಲದಲ್ಲ ಯಾರು ಹೇಳ್ತಿದ್ರು ಆಂಟಿಗೆ, ಯಾವುದೋ ಆಂಟಿ ಇಷ್ಟ ಆಗಿದ್ದೀನಂತೆ ಹೇಳಿದ್ರೆ ನಿನ್ನೆ ಹೇಳು ತಿರ್ಸಿಂಗೆ. ಇದೆಲ್ಲ ಬೇಕಾ ನಿಂಗೆ ಬಿಡಪ್ಪು? ಹೌದಾ ಹೇಳು. ನೀ ಹೇಳ್ಬೇಕು. ನಾನು ಹೇಳಿದ್ರು. ಹೌದು, ಅಂಕೋಲದಲ್ಲಿ ಹುಡುಗನ ಹುಡುಕ್ತಾರಂತೇಳಿ. ಸೊ ಅದಕ್ಕೆ ಫುಲ್ ಕಲ್ಚರ್ ಆಗ್ತಾವಳೆ ಇವಳು. ಕಲ್ಚರಲ್ ಡ್ರೆಸ್ ಆಗಿ ಕಲ್ಚರ್ ಆಗಿದ್ದಾಳೆ. ಸೊ ಇರಲಿ, ಈಗ ಸ್ಟೂಡೆಂಟ್ಸ್ ನೋಡೋಣ ಬನ್ನಿ. ತಿಂಡಿ ತಿಂದ್ರ ಎಲ್ಲರೂ? ತಿಂಡಿ ಆಯ್ತು. ಓಕೆ, ಗ್ಯಾಂಗು. ಕೌರವರು ಪಾಂಡವರ? ನೀವು ಪಾಂಡವರು. ಏನು ತಿಂದ್ರಿ? ದೋಸೆ. ಸ್ಟಾಂಪಿ. ನಾನು ದೋಸೆ ತಿಂದೆ. ನೀವು ದೋಸೆ? ಡೈಲಿ ದೋಸೆ ಮಾಡ್ತಾರೇನೋ ನಿಮ್ಮ ಮನೇಲಿ? ಎಲ್ಲೋ ಹೋಗಿದ್ದಾನೆ, ಎಲ್ಲ ಆಡಕ್ಕೆ ಹೋಗಿದ್ನೇನೋ. ನಂಗೆ ಮೀನು ಸಾರು ತರ್ತೀನಿ ಅಂದಿರಲ್ಲ. ಇಲ್ಲಿ ಮೀನು ಸಾರು. ಐ ಹೇಟ್ ಯು. ಈ ಇಬ್ಬರು ಮಕ್ಕಳ ಪಾಲಕರು ಭಾಳ ವರ್ಷಗಳಿಂದ ನಮ್ಮ ಶಿಬಿರಕ್ಕೆ ಅವ್ರ ಮಗುನ ಸೇರಿಸ್ತಾ ಇದ್ದಾರೆ. ಪ್ರತಿ ವರ್ಷ ಕೂಡ ಒಂದು ದಿವಸ ಯಾವುದಾದ್ರು ಒಂದು ಟೈಮಿಂಗು ಸ್ನ್ಯಾಕ್ಸ್ ಕೊಡ್ತಾರೆ ಪ್ರತಿ ವರ್ಷ. ಈಗ ನಿಮ್ಮಲ್ಲೂ ಕೂಡ ಯಾರಾದರೂ ಬರ್ಡೇ ಆಚರಣೆ ಎಂಥವೇನಾದರೂ ಇದು ಮಾಡ್ಬೋದು. ಬೇರೆ ಯಾರಾದರೂ ಈ ಥರ ಸ್ನ್ಯಾಕ್ಸ್ ಎಲ್ಲ ಮಕ್ಕಳಿಗೆ ಕೊಡ್ತೇವೆ ಅಂತೇಳಿ ಆಸಕ್ತಿ ಇಂಟ್ರೆಸ್ಟ್ ಇದ್ದರೆ ಕೊಡಲಿಕ್ಕೆ ತೊಂದರೆ ಇಲ್ಲ ಆಯಿತಾ. ಈಗ ಶ್ರೀಧರ್ ಸರ್ ಅವರು ನಿಮಗೆ ಐಸ್ ಕ್ರೀಮ್ ಕೊಟ್ಟಿದ್ದಾರೆ. ಐಸ್ ಕ್ರೀಮ್ ಯಾರಿಗೂ ಬೇಡ? ಯಾರಿಗೂ ಬೇಡ? ಯಾರಿಗೂ ಬಿಡ್ವಾ? ಎಲ್ಲರಿಗೂ ಐಸ್ ಕ್ರೀಮ್ ಅಂದ್ರೆ ಯಾರಿಗೂ ಬೇಡ ಅಲ್ಲ. ಶ್ರೀಧರ್ ಸರ್ಗೆ ಎಲ್ಲರ ಪರವಾಗಿ ಧನ್ಯವಾದ. ಇನ್ನೇನು? ಓಕೆ, ಲೈನ್ ನಿಂತ್ಕೋಬೇಕು. ತಡಿ. ಆಲ್ಮೋಸ್ಟ್ ಡ್ಯಾನ್ಸ್ ಕಲಿಸಿ ಬಂದ್ವಿ. ಈಗ ಸ್ನ್ಯಾಕ್ಸ್ ಬ್ರೇಕು ಮಕ್ಕಳಿಗೆ. ಐಸ್ ಕ್ರೀಮ್, ಕೋನ್ ಐಸ್ ಕ್ರೀಮ್. ನಿನ್ನೆ ಚೊಕೊಬಾರ್ ತಿಂದಿದ್ವಿ, ಇವತ್ತು ಕೋನ್ ಐಸ್ ಕ್ರೀಮ್ ತಿಂತಾ ಇದ್ದೀವಿ. ನಿನ್ನೆ ಕ್ಯಾಂಡೀಸ್ ಎಲ್ಲ ಕೊಟ್ಟಿದ್ರು ಗೈಸ್.
ಕೋನು. ಇವಾಗ ನಮ್ದು ಲಾಸ್ಟ್ ಡೇ, ಯಾಕಂದರೆ ನಾಳೆ ನಾವು ಊರಿಗೆ ಹೊರಟ್ವಿ. ಅದಕ್ಕೆ ಏನಾದರೂ ಪುಟಾಣಿಗಳಿಗೆ ಏನಾದ್ರು ಚಾಕ್ಲೇಟು ಅಥವಾ ಏನಾದ್ರು ಕೊಡೋಣ ಅಂತ ಬರ್ತಾಯಿದ್ವಿ. ಸ್ಮಾಲ್ ಬಜೆಟ್ ನಮ್ಮದೆಲ್ಲ. ಸ್ಮಾಲ್ ಬಜೆಟಲ್ಲಿ ಏನು ಬರುತ್ತೆ ಅದರಲ್ಲೇ ಕೊಡಿಸ್ಬೇಕು. ಸೊ ಹಂಗಾಗಿ ನೋಡ್ಬೇಕು, ಅಂಗಡಿಗೆ ಹೋಗಿ ಏನಿದೆ ನೋಡಿ ಅವ್ರಿಗೆ ಕೊಟ್ಟೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ನೋಡ್ಬೇಕು ಚಾಕ್ಲೇಟಾ ಅಥವಾ ಏನು ಕೊಡೋದು. ಅಂಗಡಿ ಯಾವುದು ಹತ್ರ ಯಾವುದೋ ಒಂದು ಇದೆ ಅಂತ ಹೇಳಿದ್ರು ಗೊತ್ತಿಲ್ಲ. ನಮಗೂ ಹೊಸದು ಈ ಊರು, ಅಷ್ಟು ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಹೊರಟಿದ್ದೀವಿ. ನಮ್ಮ ಕರುಮು ಸ್ಕಿಟ್ಟು ಮಸ್ತ್ ಕಲಿಸಿದ್ದಾಳೆ, ಅದು ಚೆನ್ನಾಗಿದೆ. ಅದ್ರದ್ದು ವಿಡಿಯೋ ನೋಡೋಣ. ಇವತ್ತು ಫುಲ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ಳೋ, ಯಾಕಂದ್ರೆ ನಾವು ಆ ಫಂಕ್ಷನ್ ದಿನ ನಾವಿರಲ್ಲ. ಸೊ ಹಾಗಾಗಿ ಸ್ಕಿಟ್ಟಿಂದು ಒಂದು ವಿಡಿಯೋ ಮಾಡೋಣ. ಡ್ಯಾನ್ಸ್ ಏನೇನು ಕಲಿಸಿದ್ವಿ ಅದನ್ನೂ ವಿಡಿಯೋ ಅಪ್ಲೋಡ್ ಮಾಡ್ತೀವಿ, ಏನು ಯಾವ ಥರ ಸ್ಟೆಪ್ ಕೊಟ್ಟಿದ್ವಿ ಏನು ಅಂತ. ಬಟ್ ಇಲ್ಲಿ ಬಂದರೆ ಏನು ಗೊತ್ತಾ, ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಅಂದರೆ ಎಕ್ಸ್ಪೀರಿಯೆನ್ಸ್ ಫುಲ್ಲು. ಯಾಕೋದೆ ಕರುಮು ನೋಡಿ ತಿಂತಾ ಇದ್ದಾಳೆ. ನಮಗೆಲ್ಲ ಏನಿದ್ರು ಕಬಾಬು ಬಿರಿಯಾನಿನೇ, ಅದಿದ್ದರೆ ಫುಲ್ ಎಂಜಾಯ್. ಪ್ಲೇಸಸ್ ಮಾತ್ರ ಮಸ್ತಾಗಿದೆ, ಪೀಸ್ಫುಲ್ಲ. ವಾತಾವರಣ ನೋಡಿ ಎಲ್ಲೋದ್ರೂ ನಿಮಗೆ ಅನುಕೂಲದಲ್ಲಿ ಪೀಸ್ಫುಲ್ಲಾಗಿರುತ್ತೆ. ಗಲಾಟೆ, ವೆಹಿಕಲ್ ಸೌಂಡ್ ಆಗಲಿ, ಗಿಜಿ ಆಗಲಿ ಏನೂ ಇರಲ್ಲ. ಈಗ ಅಂಗಡಿ ಹುಡುಕ್ಬೇಕು. ಇಲ್ಲ, ನಾವಿರೋ ಏರಿಯಾನೋ ಹಂಗಿದೆಯಾ ಗೊತ್ತಿಲ್ಲ, ತುಂಬ ಪೀಸ್ಫುಲ್ ಆ್ಯಕ್ಚುಲಿ ನಿಜವಾಗ್ಲೂ. ಸೊ ಇದು ಏನು ಸರ್, ಇದು ಲಾಡು ಅಲ್ಲ, ಏನು ಕರೆ ಉಂಡೆ ತೊಗೊಂಡು ಹೋಗ್ತಿದ್ವಿ. ಈಗ ತೊಗೊಂಡು ಹೊಂಟ್ವಿ ತನ್ಗಳಿಗೆ. ಈಗ ಕರುಮು ಬಾ, ಏನಿದು ಲಾಡು ಖಾರ ಉಂಡೆ ಅನ್ಸುತ್ತೆ ಏನು ಅಂತೆ, ಗೊತ್ತಿಲ್ಲ. ಸುಮಾರು ಸಲ ಚೆನ್ನಾಗಿರುತ್ತೆ, ನಾವು ಗೊತ್ತಿಲ್ಲ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ಲ. ಬಟ್ ಒಟ್ಟು ತೊಗೊಂಡಿದ್ದೀವಿ. ಅಲ್ಲೇನೂ ಇರಲಿಲ್ಲ, ಅಂಗಡಿ ಹತ್ರನೂ ಇರಲಿಲ್ಲ ಇಲ್ಲಿ ಸುಮಾರು. ಅದಕ್ಕೆ ಇದೇನು ತೊಗೊಂಡಿದ್ದೀವಿ, ಹೊರಟ್ವಿ. ಸೂಪರ್ ಆಗಿದೆ. ನಾವಿರೋದು ಪ್ಲೇಸ್ ಇಲ್ಲೇ ಮುದ್ಕೊಂಡು ತಿಂದಾಯ್ತು. ಚೆನ್ನಾಗಿತ್ತಾ ಕರುಮು? ಕೊಟ್ಟಿದ್ದಾರೆ ಅಂತ ತಿಂತಾ ಇದ್ದಾಳೆ ಕರುಮು. ನಿಂದು ವೇಸ್ಟ್ ಮಾಡಬಾರ್ದು ತಿಂತಿದ್ದೆ. ಬೆಳಗ್ಗೆ ನಿಂಗೆ ಹೊಟ್ಟೆ ಹೋಗಿದ್ವಿ, ನಿನ್ನೆ ವೇಸ್ಟ್ ಮಾಡಿದ್ವಿ ದೋಸೆನ. ನಿನ್ನೆ ಹೊಟ್ಟೆ ತುಂಬಿತ್ತಿಂದ ಅದು ತಿನ್ನಲಿಲ್ಲ. ಇವತ್ತು ವೇಸ್ಟ್ ಮಾಡ್ತಾಳಂತ ನಾನೇ ತಿಂದೆ, ಅದಕ್ಕೆ ನಾನು ದಪ್ಪ ಆಗಿರೋದು. ಅನ್ನಪೂರ್ಣೇಶ್ವರಿ ಅಂತಾರೆ ನಮ್ಮ ಕರುಮನ. ಅನ್ನಪೂರ್ಣೇಶ್ವರಿ ಅಂತಾರೆ. ಎಲ್ಲದೂ ತಿಂತೀಯ ಅಂತ. ಆದರೂ ಕರುಮಿಗೆ ಒಂದು ಬಿಗ್ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದರೆ ಕರೆದ ತಕ್ಷಣ ಬಂದಿದ್ದಾಳೆ ಪಾಪ. ಕರುಮು ನೋಡು, ಇಲ್ಲೇ ಎಲ್ಲರೂ ನಿನ್ನೆ ಬೇಡ ಆಂಟಿರು ಒಂದು ಹುಡುಕ್ತೀನಿ ಅಂದಿದ್ದಾರೆ. ಅದಕ್ಕೆ ಇವತ್ತು ಟಾಪ್ ಹಾಕೋ ಬಂದಿದ್ದಾಳೆ ಗೈಸ್. ನಾ ಎಷ್ಟು ಪ್ಯಾಂಟ್ ಶರ್ಟ್ ಹಾಕೋ ಅಂದ್ರು, ಬೀಚಿಗೆ ಹೋಗೋಣ ಅಂದ್ರೂ ಹಾಕಿಲ್ಲ. ಎಲ್ಲೋ ಏನೋ ಕರುಮಿಗೆ ಇಲ್ಲಿ ಇಷ್ಟ ಆಗಿದೆ ಅನಿಸುತ್ತೆ, ಯಾರು ಹುಡುಕ್ತಾರ ಅಂತ ಇವತ್ತು ಟಾಪ್ ಹಾಕೋ ಬಂದಾಳೆ. ಕಾಶಿ ಸುತ್ತಿ ಎಲ್ಲೇ ಸುತ್ತಿದ್ರು ನಮ್ಮೂರೇ ನಮಗೆ ಮೀಲು ಅನ್ನೋ ಥರ, ನಮ್ಮೂರೇ ನಮಗೆ. ಕುಪ್ಪುಗುಡ್ಡೆ ಗಡ್ಡೆ ಮಗಳ ನಮ್ಮೂರ ಕುಪ್ಪುಗುಡ್ಡೆ. ಸೊ ಇದೇ ನಾವಿರೋದು ಪ್ಲೇಸು. ಓಕೆ, ಚೆನ್ನಾಗಿದೆಯಾ? ಸೂಪರ್. ಅಲ್ಲ, ಐಸ್ ಕ್ರೀಮ್ ಅಲ್ಲೇ ಫುಲ್ ಹೊಟ್ಟೆ ತುಂಬಿಸಿಕೊಂಡಿದ್ದಾರೆ ನಮ್ಮ. ಕರೆಕ್ಟ್ ಆಗುತ್ತೆ. ಎಷ್ಟು ಜನ ಇದ್ದಾರೆ ಸರ್? 30ನಾ ಸ್ಟೂಡೆಂಟ್ಸು? ಸಾಕಾಗುತ್ತಲ್ಲ. 29 ಆಯಿತು. ಡ್ಯಾನ್ಸ್ ಮಾಡ್ತೀರಾ? ಹಾಂ, ಹಾಯ್ ಹಾಯ್ ಹಾಯ್. ಅಬ್ಬಾ, ಐಸ್ ಕ್ರೀಮ್ ತಿಂದ ತಕ್ಷಣ ಜೋಶ್ ಇದೆ ಅಲ್ಲ. ಬೆಳಗ್ಗೆ ಹಾಯ್ ಮಾಡಿದ್ರೆ ಎಲ್ಲ ಹಿಂಗಿದ್ರಿ ಅಲ್ಲ. ಹಾಯ್ ಮಿಸ್ ಮಾಡ್ಕೊತೀರಾ? ನಾವಿವತ್ತು ಹೊರಟ್ವಿ. ಸ್ವಲ್ಪ ಆ್ಯಕ್ಷನ್ ಮಾಡ್ರು. ನಾವಿವತ್ತು ಹೊರಟ್ವಿ. ಅಮ್ಮನ ಹಂಗಾರೆ ಮಿಸ್ಸೇ ಮಾಡ್ಕೊತಾ ಇಲ್ಲ ಅಂತಲ್ಲ. ಇರ್ಲಿ ಯಾರು ಸಾಂಗ್ ಹೇಳ್ತೀರನ್ರು? ಹಾಂ, ಹೇಳ. ಲೈನ್ ಮಾಡಿ ಬನ್ನಿ, ಅಕ್ಕ ತಿಂಡಿ ಕೊಡ್ತಾರೆ. ಕತ್ರಿ ಇಲ್ಲ ಅನ್ಸುತ್ತೆ. ಇಲ್ಲ, ಆಮೇಲೆ ಕೊಡ್ಬೋದು. ಇರ್ಲಿ ಬಿಡು, ಕೊಡು ಈಗ. ಕೊಡು. ಚೆನ್ನಾಗಿದೆ ಚಿತ್ರಾಲಿ. ಏನೇನು ಹೇರ್ ಬಿಟ್ಟು ರೆಡಿನಾ? ಚಿನ್ಮಯ್ ತಿರುಗು, ಅವಳ ಕಡೆ ತಿರುಗು ಚಿನ್ಮಯ್. ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ತಾ ಇದೆಲ್ಲ ನೀವು ಸ್ಟೂಡೆಂಟ್ಸಿಗೆ. ಇಲ್ಲಿಗೆ ಇಷ್ಟ, ಒಂದೇ ಆಯ್ತಾ? ಅದೇನು
ತರಿಸಿದ್ದಾರೆ. ಇವತ್ತು ಏನೇನು ಬಂದಿದೆ ಗೊತ್ತಿಲ್ಲ. ನಿನ್ನೆ ಹಪ್ಪಳ ಇರಲಿಲ್ಲ, ಇವತ್ತೊಂದು ಹಪ್ಪಳ ಎಕ್ಸ್ಟ್ರಾ ತರಿಸಿದ್ದಾರೆ. ಮತ್ತೇನಿದೆ ಗೊತ್ತಿಲ್ಲ. ನೋಡಿ ಎಲ್ಲರೂ ಹೋಗ್ತಾ ಇದ್ದಾರೆ. ವೆರಿ ನೈಸ್. ಅಬ್ಬಬ್ಬಬ್ಬ ಆ್ಯಕ್ಟಿಂಗ್ ಅದು. ಇನ್ನೊಂದ್ಸತಿ ಹೇಳು ಮಗನ, ಇನ್ನೊಂದ್ಸತಿ ಹೇಳು, ಇನ್ನೊಂದ್ಸತಿ ಮಾಡು, ಆ್ಯಕ್ಷನ್ ಮಾಡು. ವೆರಿ ನೈಸ್, ಕ್ಯೂಟ್, ಸೂಪರ್. ನಮ್ಮ ಕರ್ಮ ನೋಡಿ ಮಾಸ್ಟರ್ ಇಲ್ಲಿದ್ದಾರೆ. ಅಷ್ಟೇನಾ? ಹಾಂ, ಪ್ಲ್ಯಾನ್ ಕೇಸ್ ಕೊಡೊಂದು ನಮಗೆ. ಹಿಂಗೆ ಮಾಡು ಮಗನೇ. ವೆರಿ ನೈಸ್, ಓಕೆ. ಇಂಥ ಯಾಕಂದರೆ ನಮ್ಮ ಹಳ್ಳಿ ಮಕ್ಳು ಏನಂದ್ರೆ ಎಲ್ಲದಕ್ಕೂ ಹೊಂದ್ಕೊಬಿಡ್ತಾರೆ. ಇಲ್ಲಿ ನೋಡಿ ಬಡಿಸ್ತಾ ಇದ್ದಾರೆ. ಬಡಿಸ್ಬೇಕಾ? ಹಾಂ, ನೀವು ಊಟ ಮಾಡಿ, ನಾವು ಬಡಿಸ್ತೀನಿ, ಬನ್ನಿ ಈ ಕಡೆ. ಬೇಡವಾ? ಅಡ್ಡಿಲ್ವಾ? ಬಡಿಸ್ತೀರಾ ಆಗಿದ್ರೆ? ಓಕೆ ಓಕೆ. ಉಪ್ಪಿನಕಾಯಿ, ಓಕೆ. ಇಲ್ಲ ಬಡಿಸ್ತೀವಿ, ಕೊಡ್ರು. ಬೇಡ, ಬಡಿಸೋದು ಬೇಡವಾ? ನೀವೇ ಬಡಿಸ್ತೀರಿಯಾ? ಹಾಂ ಅಲ್ಲ, ಅಮೇರಿಕಾ ಅವರು ಏನೋ ಆವಾಜ್ ಹಾಕೋದ್ರು. ಏನು ಹೇಳಿದ್ಲು ಅವಳು? ಓ, ತಿನ್ನಂಗಿಲ್ಲ ಪ್ರೇಯರು. ಶಿರೇ ಜನ ಇಲ್ಲ. ಕೌರವರು, ಪಾಂಡವರು, ಪಂಚ ಪಾಂಡವರು ಇಲ್ಲಿದ್ದಾರೆ ನೋಡಿ. ದುರ್ಯೋಧನ ಅಲ್ಲಿ ಮಧ್ಯೆ ಕೂತಿದ್ದಾರೆ ನೋಡಿ, ಅವ್ರು ದುರ್ಯೋಧನ. ಪಿಂಕ್ ಕಲರ್ ಯಾ ಟಿ ಶರ್ಟ್. ದುರ್ಯೋಧನ ಅದೇ ತುಂಬಾ ಆಕ್ಟಿವ್ ಇದ್ದಾನೆ. ಬಟ್ ತಲೆಹರಟೆ ಅಂದ್ರೆ ನಮ್ ನೆರೇಟರ್ ಎಲ್ಲಿ? ಅಲ್ಲಿದಾರಲ್ಲ. ಹುಲಿ 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 ಹೆಪ್ಪುಲಿ. ಆಯ್ತಾ? ಪ್ರೇಯರ್ ಸ್ಟಾರ್ಟ್ ಮಾಡ್ತೀರಾ? ಎಲ್ರದ್ದು ಆಗಿಲ್ಲ ಅಲ್ಲ? ತಟ್ಟೆನ ಇದು ಮಾಡೇನು ಸುಮ್ಮನೆ ಮಾಡು ಮಾಡು. ವೆರಿ ನೈಸ್, ವೆರಿ ನೈಸ್, ಸೂಪರ್ ಸೂಪರ್. ಈಗ ಊಟ ಮಾಡ್ತಾ ಇದ್ದೀವಿ. ಊಟ ಮಸ್ತಾಗಿದೆ, ತೋರಿಸ್ತೀನಿ. ಹೇಗೆ ಅನಿಸ್ತಿದೆ ಕರು ಊಟ? ಸಾಕಪ್ಪ ಇದೆ. ಸುಮ್ಮನೆ ಗೈಸ್ ಮಸ್ತ್ ಇದೆ ಅಂತ ಹೇಳೋದು. ಏನು ತಿನ್ನಲ್ಲ, ಬೇಕಾದ್ರೆ ನೋಡ್ತಾ ಇದ್ರೆ ಲಾಸ್ಟಿಗೆ ಬಿಡ್ತಾಳೆ, ಅದನ್ನು ತೋರಿಸ್ತೀನಿ. ಬಟ್ ನಾನು ಆಗಲ್ಲ, ತೋರಿಸ್ತೀನಿ ನನ್ನ ಪ್ಲೇಟ್ ಲಾಸ್ಟಿಗೆ ಹೇಗಿರುತ್ತೆ ಅನ್ನೋದು. ಈ ಕರಿಬೇವು ಇರಲ್ಲ. ನಾನು ಇವತ್ತು ಫುಲ್ ಕ್ಲೀನಾಗಿ ತಿಂದಿರ್ತೀನಿ. ವೆರಿ ನೈಸ್. ಅದು ನಮ್ಮ ಕರುಮು ಅಂದರೆ. ಏನು ಮಾಡಿದ್ರ ಪಾಪ ಅವಳಿಗೆ? ಹೌದಾ? ಮಸ್ತಿ ಮಾಡ್ತಿದ್ದೀರಂತಲ್ಲ? ಏನು ಮಸ್ತಿನೋ? ಹಾಯ್. ಅಮೇರಿಕಂಗೆ ಪಾಪ ಯಾಕ್ರ ಗೋಳು ಇಕ್ಕೊಂತೀರಾ? ಹಾಂ, ಗೇಮು ಕ್ಲಾಪ್ಸ್ ಯಾವುದು ಗೇಮ್ ಮಾಡ್ತೀರಾ ಇವತ್ತು? ಯಾವ ಗೇಮ್ ಆಡಿಸ್ಲಿ ಇವತ್ತು? ಹುಲಿತನ ಸಾಕು ಕೊಡೋರು, ಇನ್ನೇ ಆಡಿದ್ವಲ್ಲ ಇವತ್ತು. ಹಾಂ,
ಜ್ಯೂಸ್ ಕೊಟ್ಟಿದ್ದಾರೆ ಆಗಿತ್ತವಳೆ ಅಕ್ಕ. ಟೈಮು ಬಾಯ್ ಬಾಯ್ ಕೊಂಡ್ರು ಬಾಯ್ ಬಾಯ್. ಮಿಸ್ ಯು ಆಲ್. ಎಲ್ಲರೂ ಮಿಸ್ ಮಾಡ್ಕೊತೀವಿ. ಹುಷಾರು. ಬಾಯ್ ಕಣೋ ಬಾಯ್. ನಾಳೆ ಹೊರಡ್ತೀವಿ. ಬಾಯ್. ಮಿಸ್ ಯು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಬಾಯ್. ಚೆನ್ನಾಗಿ ಮಾಡಿ. ಇವತ್ತಿನ ಕ್ಯಾಂಪ್ ಮುಗೀತು. ಆ್ಯಕ್ಚುಲಿ ಬೇಜಾರಾಗ್ತಾ ಇದೆ. ತುಂಬ ಸಖತ್ತಾಗಿತ್ತು. ಯಾಕಂದರೆ ಒಂದೊಂದು ಹೊಸ ಹೊಸ ಎಕ್ಸ್ಪೀರಿಯೆನ್ಸ್. ಅದಂಕೋ ಸಣ್ಣ ಮಕ್ಳ ಜೊತೆ ಇದ್ದಾಗ ಆ ಟೈಮ್ ಹೋಗೋದಾಗಿರ್ಬೋದು, ಅವ್ರ ಇನ್ನೋಸೆನ್ಸ್ ಆಗಿರ್ಬೋದು, ಅದೆಲ್ಲ ನೋ ವರ್ಡ್ಸ್ ಹೇಳೋಕ್ಕೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ಆ್ಯಕ್ಚುಲಿ ನಮ್ಮ ಕಾಲೇಜ್ ಇರಲಿಲ್ಲ ಅಂದರೆ ಇನ್ನೊಂದು 2 ಡೇಸ್ ಇರ್ಬೋದಾಗಿತ್ತು. ಮತ್ತು ಓದ್ಕೊಳ್ಳೋದು ಬೇರೆ ಇದೆ. ಬಟ್ ಮಸ್ತ್ ಮಾತ್ರ. ಆ್ಯಕ್ಚುಲಿ ತುಂಬ ಈಗ ಸ್ವಲ್ಪ ಬೇಜಾರಾಗ್ತಾಯಿದೆ ಎಲ್ಲರೂ ಬಿಟ್ಟು ಹೋಗೋಕ್ಕೆ. ಟೋಟಲಿ ಕ್ಯಾಂಪ್ ಅಂತೂ ಮುಗೀತು. ಸೊ ಅಂದರೆ ಇನ್ನೂ ಕಂಟಿನ್ಯೂ ಇದೆ. ನಮ್ದು ಮುಗೀತು. ನಾವು ನಾಳೆ ಬೆಳಗ್ಗೆ ಹೊರಡ್ತಾ ಇದ್ದೀವಿ. ಇವತ್ತಿನ ಡೇನೂ ಮಸ್ತಾಗಿತ್ತು ಮಾತ್ರ. ಸೊ ಸಖತ್ತಾಗಿತ್ತು. ಯಾಕಂದರೆ ನಾನು ಒಂದೊಂದು ಸತಿ ದೇವರು ಏನೋ ಒಂದು ಕೊಡಬೇಕು ಅಂತಿದ್ರೆ ಇನ್ನೊಂದು ಥೀಮ್ ಇರುತ್ತಂತೆ. ಆ್ಯಕ್ಚುಲಿ ಅನ್ಎಕ್ಸ್ಪೆಕ್ಟೆಡ್. ನನಗೆ ಬಂದಾಗಲೂ ಏನೋ ಆಮೇಲೆ ಅನ್ಕೊತಿದ್ದೆ, ಬಸ್ ಸ್ಟ್ಯಾಂಡಲ್ಲಿ ಕೂತಾಗೆಲ್ಲ ಅನ್ಕೊತಿದ್ದೆ, ಯಾಕೆ ಬಂದೆ ನಾನು, ಓದ್ಕೊಳ್ಳೋದಿತ್ತು, ಆಮೇಲೆ ಕಾಲೇಜೆಲ್ಲ ಇತ್ತು, ಏನೋ ಹೆಂಗೋ ಏನೋ ಅಂತ. ಬಟ್ ಇಲ್ಲಿ ಬಂದಾಗ ಮಾತ್ರ ಮಸ್ತ್. ಸೊ ಸೂಪರ್ಬ್ ಎಕ್ಸ್ಪೀರಿಯೆನ್ಸ್. ಯಾಕಂದರೆ ಇವೆಲ್ಲ ಎಕ್ಸ್ಪೀರಿಯೆನ್ಸ್ ನಾವು ಮತ್ತೆ ಎಲ್ಲರೂ ನಾವು ಹೋಗ್ಬೇಕಂದಾಗೂ ಈ ಥರ ಎಲ್ಲ ಸಿಗಲ್ಲ. ಸೊ ಅವ್ರ ಪುಟಾಣಿಗಳ ಜೊತೆ ಇರೋದು ಎಲ್ಲ ಮಸ್ತು. ರೂಮ್ ಹೇಗೆ ಅನಿಸ್ತಿದೆ? ಖುಷಿ ಆಗ್ತೈತಿ. ಆದರೆ ನಂಗೆ ಬೇಜಾರಾಗ್ತೈತೆ ಬಿಟ್ಟು ಹೋಗ್ಲಿಕ್ಕೆ. ಮಸ್ತ್ ಮಾತ್ರ. ಅವ್ರ ಪುಟಾಣಿಗಳು ಎಷ್ಟು ಸ್ಮೂತ್ ಇದ್ದಾರೆ ಅಂದರೆ ಒಂದೇ ಒಂದು 10 ನಿಮಿಷದಲ್ಲಿ ನಾನು ಏನೇ ಕೊಡ್ತೀನಿ ಕ್ಯಾರಿ ಮಾಡಿಬಿಡ್ತಾ. ಅಷ್ಟು ಫಾಸ್ಟ್ ಇದ್ದಾರೆ. ಆಮೇಲೆ ಸ್ಮೂತು. ಏನು ಹೇಳಿದ್ರು ಕೂಡ ಸ್ವಲ್ಪ ಸ್ಮೂತ್ ಗೈಸ್. ತುಂಬ ಚೆನ್ನಾಗಿದ್ದಾರೆ ಮಾತ್ರ. ಸೂಪರ್. ಅಂದರೆ ಮನಸ್ಸು ಪ್ಯೂರ್ಲಿ ಹಾರ್ಟ್ ಸೂಪರ್. ಇಷ್ಟ ಆಯಿತು ಗೈಸ್. ಹೊರಡೋ ಸಮಯ ಇನ್ನೇನು ಬಂದೇ ಬಿಡ್ತು. ಯಾವಾಗ ಹೋಗ್ತೀವಿ ಅಂತ ಅನ್ಕೋತಾ ಇದ್ವಿ. ಬಟ್ ಹೊರಡೋ ಸಮಯ ಬಂದುಬಿಡ್ತು. ಆ್ಯಕ್ಚುಲಿ ಬೇಜಾರಾಗ್ತಾ ಇತ್ತು ಲಾಸ್ಟ್ ಸ್ವಲ್ಪ ಬೇಜಾರು ಬಿಟ್ಟು ಹೋಗ್ಬೇಕಾದ್ರೆ ಬೇಜಾರು ಅನ್ನಿಸ್ತು. ಮುಗ್ಧ ಮನಸ್ಸುಗಳದ್ದು ಹಾಗೆ ಅನಿಸುತ್ತೆ. ಬಟ್ ಅನಿವಾರ್ಯ, ಏನು ಮಾಡೋಂಗಿಲ್ಲ, ಹೋಗಲೇಬೇಕು. ಓಕೆ, ನೋಡೋಣ ನಿನ್ನ ಯಾವ್ಯಾವ ಪಯಣ ಹೇಗೇಗಾಗತ್ತೆ ನಮಗೆ ಗೊತ್ತಾಗಲ್ಲ. ಯಾಕಂದರೆ ಲೈಫಲ್ಲಿ ದೇವ್ರು ನಮ್ಗೆ ಏನೋ ಒಂದು ಬರೆದಿಟ್ಟಿರ್ತಾನೆ. ಇಲ್ಲಿಗೆ ನಾವು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಅಲ್ಲ. ನಾವೇ ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ರು ಈ ಥರ ಎಕ್ಸ್ಪೀರಿಯೆನ್ಸ್. ನಾವು ಯಾವತ್ತು ಗೈಸ್ ಇದುವರೆಗೂ ಇಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ಅಂತ ಒಂದು ಪ್ಲಾನು ಮಾಡಿಲ್ಲ, ಯಾವತ್ತು ಮಾಡಿಲ್ಲ. ದೇವ್ರು ನಮ್ಗೆ ಹೋಗ್ತಾನೆ ಇದೀವಿ, ಗೊತ್ತಿಲ್ಲ ಹೋಗ್ತಾನೆ ಇರ್ತೀವಿ. ಇಲ್ಲ ಅಂದ್ರೆ ಇಲ್ಲ. ನಾನು ಕರುಮು ಬೀಚ್ ಆ ಥರದ್ಗೆಲ್ಲ ಒಂದು ಹೋಗಿರ್ಲಿಲ್ಲ. ಇವತ್ತು ಅನ್ಕೋತಾ ಇದ್ವಿ 1 hour ಟ್ರಿಪ್ ಮಾಡೋಣ, 1 hour ಟ್ರಿಪ್ ಮಾಡೋಣ. ಬಟ್ ಒಂದು ಬೀಚಿಗೆ ಹೋಗ್ಬೇಕಿತ್ತು ಅಂದಿತ್ತು. ಅಂದಕ್ಕೂ ಆಗುವುದಾದರೆ ದೇವರೇ ಆಗುವೆ. ಲಾಸ್ಟ್ ಫೈನಲ್ ಇದು ನಮ್ಮದು ಥಾಟ್ಸು. ಸೊ ಇನ್ನೇನಾದ್ರು ನಿಮ್ಗೆ ಹೇಳಬೇಕು ಅನ್ಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈಗ ಸದ್ಯಕ್ಕೆ ನಾವು ಹೋಗ್ತಾ ಇದ್ವಿ ರೂಮಿಂದ ಬೀಚಿಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ನೋಡ್ಬೇಕೇನಾಗತ್ತೆ ಅಂತ. ಸಿಗೋಣ ಬೀಚಲ್ಲಿ. ಬಂದಿದ್ದೀವಿ ಅಂದರೆ ನಾವು ಗೇಣಿ ಬೀಚಿಗೆ ಬಂದಿದ್ದೀವಿ. ಎಲ್ಲಿ ಅಂಕೋಲಾದಲ್ಲಿ. ನೋಡ್ಬೇಕು, ಸಖತ್ತಾಗಿದೆ ಗೈಸ್, ತೋರಿಸ್ತೀವಿ. ಲೊಕೇಶನ್ ನೋಡ್ತಿರ್ಬೋದು ನೀವು. ಬೀಚ್ ಎಲ್ಲಿ ಮನೆ? ನಮ್ಮ ಸ್ಟೂಡೆಂಟ್ಸ್ ಗೈಸ್ ನೋಡಿ. ಹಾಯ್. ಇಲ್ಲೇನಾ? ಹೌದಾ? ಇಲ್ಲ ಎಲ್ಲಿ? ನಮ್ಮ ಪುಟಾಣಿಗಳು ಇಲ್ಲಿ ನೋಡಿ ಸನ್ಸೆಟ್ ಅಲ್ಲಿ ಆಗ್ತಾ ಇದೆ ನೋಡಿ. ಅಲ್ಲಿ ಕಾಣಿಸ್ತಾ ಇದೆ ಇರ್ಬೇಕು ಅನ್ನೋದಲ್ಲೇ ಸನ್ಸೆಟ್ ಆಗ್ತಾ ಇದೆ. ಮ್ಯಾಮ್ ಬಂದಿದ್ದಾರೆ. ಮ್ಯಾಮ್ ನಮ್ಮ ನೋಡಿ ಇಲ್ಲಿ ಮ್ಯಾಮ್ ಫುಲ್ ಜೋಶಪ್ಪ. ಆದರೂ ಸೂಪರ್. ಮ್ಯಾಮ್ ಫುಲ್ ಜೋಶಲ್ಲಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಕಡಲ ಮಕ್ಳಿಗೆ ಹೆದರಿಕೆನೇ ಇಲ್ಲ. ನಾವು ಇನ್ನೂ ನೀರಿಗೆ ಇಳಿದಿಲ್ಲ, ಆದರೆ ಇವ್ರು ನೋಡಿ ಫುಲ್ ನೀರಲ್ಲಿ ಮುಳುಗ್ತಾರೆ. ಅಲ್ಲಂತೂ ಈಜು. ವಾ, ವೆರಿ ನೈಸ್, ವೆರಿ ನೈಸ್. ವಾವ್ 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 ವಾವ್, ಸೂಪರ್. ಬನ್ರೋ ವಾವ್, ಸೂಪರ್. ಅಪ್ಪ ದೇರೆ, ಮೊಬೈಲ್ ಒಂದು ಹುಷಾರಾಗಿ ಇಟ್ಕೋಬೇಕು. ಬನ್ರ ಅಲ್ಲಿ ಹೋಗೋಣ, ಬನ್ನಿ. ಸೂಪರ್ ಆಗಿದೆ ಮಾತ್ರ, ಮಸ್ತ್. ಮೊಬೈಲ್ ಕತೆ ಅಂತೂ ಬಗೆಹರಿತು. ಜೋಬಲ್ಲಿ ಇಟ್ಕೊಂಡು ಒಬ್ರು ಟಾಪ್ ಹಾಕಿ ಬಂದ್ರೆ ಇದಾಗತ್ತೆ. ನಾನು ಫುಲ್ ಜೋಶಲ್ಲಿದ್ದಾರೆ ನೋಡಿ. ಮೊಬೈಲ್ ಕೊಟ್ಬಿಡೋಣ. ಬರ ಹೋಗು, ಬಡಿತು ಕರಿ. ಹಾಂ, ಬೋನ ಬಡಿತು.
ಹೋಗೋಣ ಮಗ ಆಚೆ ಬಾ ಗಾಂಡ್ಲಲ್ಲಿ ಹಾಕಲ್ ಕೇಳಾಕ್ತಿ ಸಾಕಾ ರೆಡಿ ಆಗಿದೆ ಕಬಡ್ಡಿ ಯಾರ್ಯಾರು ಟೀಮ್ ಯಾರು ಯಾರು ನಾನು ಯಾರು ಟೀಮ್ ಆಗೋಕೆ ಅವ್ರು ಆಡ್ಸೋದಾ ರೆಡಿ ಆಗಿದೆ ಬೀಚ್ ಕಬಡ್ಡಿ ದಬಾಂಗ್ದೆ ಅಲ್ಲ ಬೆಂಗಳೂರು ಬುಲ್ಸ್ ವರ್ಸಸ್ ಕೊನೆಗೂ ಬಂದ್ವಿ ಸಾಗರಕ್ಕೆ. ನಮ್ಮ ಸಾಗರಕ್ಕೆ ನೋಡಿ ಮುಕ್ತಲ್ಲಿ ಕಾಲೆ ಹೊಲಿತಾ ಇದೆ. ಅಲ್ಲೂ ಚೆನ್ನಾಗಿತ್ತು ಆ್ಯಕ್ಚುಲಿ, ಆದರೆ ಎಲ್ಲೇ ಇರಿ ಹೇಗೆ ಇರಿ ನಮ್ಮೂರು ಅಂತ ಬಂದಾಗ ಆಟೋಮೆಟಿಕ್ಲಿ ಮನಸ್ಸಿಂದ ಏನೋ ಸಮಾಧಾನ ಬರುತ್ತೆ. ರೂಮು ಫುಲ್ ಸುಸ್ತಾಗಿದ್ದಾಳೆ. ಇದಾಗಿತ್ತು ಇವತ್ತಿನ 2 ಡೇಸ್ನ ಕ್ಯಾಂಪಿಂದು ಮತ್ತು ಇದೆಲ್ಲ ಲಾಗ್ ಮಾಡಿದ್ವಿ. ಕರುಮು ಏನಾದ್ರು ಹೇಳ್ತೀಯಾ? ಏನೂ ಹೇಳೋಕ್ಕಿಲ್ಲ. ಕರುಮು ಭಾಳ ಸುಸ್ತಾಗಿದ್ದಾಳೆ, ಯಾಕೋ ಗೊತ್ತಿಲ್ಲ. ಯಾಕೆ ಕರುಮು ನಾನಿದ್ರೂ ಸುಸ್ತಾಗಿದೆಯಲ್ಲ. ಛೇ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ. ಸೊ ಚೆನ್ನಾಗಿತ್ತು, ನನ್ನ ಕೈ ನೋಯ್ತಾ ಇದೆ. ಸೆಲ್ಫಿ ಸ್ಟಿಕ್ ತೊಗೋಬೇಕು ಅಂದ್ಕೊಂಡಿದ್ವಿ, ಅಷ್ಟೇ ಅಷ್ಟರೊಳಗೆ ಡಿಗ್ರಿನೇ ಮುಗಿತಾ ಬಂತು. ಬಿಟ್ಟು ಯಾವುದೂ ಇಲ್ಲ. ಅದು ಫೀಲೇ ಬೇರೆ. ಆ್ಯಕ್ಚುಲಿ ನೋಡಿ ಮುಗ್ತಲ್ತಾ ಆಟೋಮೆಟಿಕ್ಲಿ ಕಲೆ ಬರ್ತಾ ಇದೆ. ನನಗಿಲ್ಲ ಸದ್ಯಕ್ಕೆ ಏನು ಕಳೆನೂ ಇಲ್ಲ. ಹೋಗಿ ನಾನಂತೂ ಫಸ್ಟ್ ಮಲಗೋಗಿ ನಂಗೆ ಫುಡ್ ಸೆಟ್ ಆಗಿಲ್ಲ. 2 ದಿನ ನಾನ್ ವೆಜ್ ಊಟ ಹೋಗ್ಬೇಕು ನಾನು, ಯಾಕಂದ್ರೆ ಅಲ್ಲಿ ಸರಿನೇ ಆಗಿಲ್ಲ. ಎಗ್ ರೈಸ್ ಎಲ್ಲ ತಿಂದಿದ್ದು ಊಟ ಸೆಟ್ಟೇ ಆಗಿಲ್ಲ. ಸಾಯ್ಲಿ. ನಮ್ಮ ಕಡೆ ಕಡುಬು, ಮೀನು ಸಾರು, ರೊಟ್ಟಿ ಎಲ್ಲ ಆ ಫುಡ್ ಮುಂದೆ ಯಾವುದೂ ಅಲ್ಲ. ಅಂದರೆ ಅವ್ರವ್ರ ಕಡೆ ಅವ್ರವ್ರದ್ದು ಸ್ಪೆಷಲ್ ಇರುತ್ತೆ, ಬಟ್ ನಮಗೆ ಯಾಕೋ ಸೆಟ್ ಆಗಿಲ್ಲ. ಬಟ್ ಎನ್ವಿರಾನ್ಮೆಂಟ್ ಎಲ್ಲ ಸಖತ್ತಾಗಿತ್ತು. ಈಗ ನಾನ್ ವೆಜ್ ಊಟಕ್ಕೆ ಹೋಗೋಣ. ಒಂದು ಯಾವಾಗಲೂ ಹೋಗೋ ಹೋಟ್ಲಿಗೆ ದೇವಿ ಕೃಪಕ್ಕೆ ಹೋಗೋದೇನೋ, ಹೋಗಿ ಊಟ ಮಾಡಿಕೊಂಡು ಇವತ್ತಿನಂತೂ ಅಂಕೋಲ ಟ್ರಿಪ್ 2 ಡೇಸ್ ಕ್ಯಾಂಪು ಎಲ್ಲ ಮುಗಿಸಿದ್ವಿ. ಈಗ ಕ್ಯಾಂಪ್ ಮುಗೀತು. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀವಿ. ಇದಾಗಿತ್ತು ಇವತ್ತಿನ ಬ್ಲಾಗು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.